65 ಲಕ್ಷ ಲಾಭ ಮಾಡಿದ್ದೀನಿ, ವಿಚ್ ಇಸ್ ಇಂಡೈರೆಕ್ಟ್ಲಿ ಅರೌಂಡ್ 65% ಲಾಭ ಮಾಡಿದ್ದೀನಿ ಈ 6 ತಿಂಗಳಲ್ಲಿ. ನಾನೊಬ್ಬ ಮಿಡಲ್ ಕ್ಲಾಸ್ ಆಗಿ ನನಗೂ ಅದು ದೊಡ್ಡ ಅಮೌಂಟೇ. ಕಳೆದ ಏಪ್ರಿಲ್ ಈಚೆಗೆ ನಾನು ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ ತೋರಿಸ್ತಾ ಇದೆ. 11,97,000 ರೂಪಾಯಿ ನಾನು ಪ್ರಾಫಿಟ್ ಮಾಡಿದ್ದೀನಿ. ಇದು ಸಾಧ್ಯ ಆಗಿದ್ದು ಏನು ಅಂತ ಹೇಳಿದ್ರೆ ಸೂರಜ್ ಮತ್ತೆ ಅವರ ಅಕ್ಕ ಶುಭದ ಅವರ ಕಾನ್ಸ್ಟೆಂಟ್ ಗೈಡೆನ್ಸ್ ಮತ್ತೆ ಮೆಂಟರ್ಶಿಪ್ ಇಂದ. ಆಮೇಲೆ ಯಾವ ಸ್ಟಾಕ್ ತಗೋಬಹುದು ತಗೋಬಾರ್ದು, ಯಾವ್ದೊಂದು ಮುಟ್ಲೇಬಾರ್ದು, ಈ ತರದೆಲ್ಲ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಅದರಲ್ಲೂ ಕೆಲವು ಮುಟ್ಲೇಬಾರ್ದು ಅಂತ ಹೇಳ್ಬಿಡ್ತಾರೆ ಅವರು, ಇದಕ್ಕೆ ಹಾಕ್ಲೇಬೇಡಿ ನೀವು ಅಂತಾರೆ. ಮೋಸ ಆಗೋದು ಯಾವಾಗ ಮೋಸಗಾರ ಜೊತೆ ಸೇರ್ಕೊಂಡಾಗ. ಯಾರೋ ಫೋನ್ ಮಾಡ್ತಾರಲ್ಲ ನಿಮಗೆ, ನೀವು ನಾಳೆ ನಿಮಗೆ ಹೆಚ್ಚು ಲಾಭ ಮಾಡ್ಕೊಡ್ತೀನಿ, ಡಬಲ್ ಮಾಡ್ಕೊಡ್ತೀನಿ, ನಮ್ಮ ಗೈಡೆನ್ಸ್ ತಗೊಳ್ಳಿ ಅಂತೆಲ್ಲ ವಾಟ್ಸಪ್ಪಲ್ಲಿ ಎಲ್ಲಿ ಹೇಳ್ತಾರೆ. ಅದು ಫಸ್ಟ್ ಕಲೀರಿ, ಒಟ್ಟು ಚೆನ್ನಾಗಿ ಹೇಳ್ಕೊಡೋರನ್ನೇ ಕಲಿ. ಇಲ್ಲಿ ಜ್ಞಾನ ನಾಲೆಜ್ ಹೆಚ್ಚೆಚ್ಚು ನೀವು ಗಳಿಸಿದಷ್ಟು ಹೆಚ್ಚು ಲಾಭ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಅರ್ಥ ಆಗಿದೆ, ತಾಳ್ಮೆ. ಇಲ್ಲಿ ತಾಳ್ಮೆನೇ ಹಣ, ತಾಳ್ಮೆನೇ ದುಡ್ಡು. ಇತ್ತೀಚೆಗೆ ಆಟೋ ಮೇಲೆ ಬರ್ಕೊಂಡಿದ್ದಂಥ ಹಿಂಬರಹ ಒಂದು ಓದಿದೆ ಸ್ನೇಹಿತರೆ, ಅದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದರೆ ಆಟೋ ಮೇಲೆ ಬರ್ಕೊಂಡಿದ್ದಂಥ ಹಿಂಬರಹ ಒಂದು ಓದಿದೆ ಸ್ನೇಹಿತರೆ, ಅದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದರೆ, ಗುರು ದುಡ್ಡಿದ್ರೆ ಈ ದುನಿಯಾ ಮೇಲೆ ಬಾ, ಮೊದಲು ದುಡ್ಡು ಮಾಡೋಣ ಅಂತ ಬರೆಸ್ಕೊಂಡಿದ್ರು. ಅದನ್ನು ನೋಡಿ ನನಗೂ ಅನ್ನಿಸ್ತು ಅಲ್ವಾ, ನಮ್ಮ ಆಟೋ ಬಂಧು ಎಷ್ಟೊಳ್ಳೆ ಮಾತು ಹೇಳ್ತಾ ಇದ್ದಾರೆ ಅಂತ. ನಾವು ಎಷ್ಟೇ ಎಮೋಷ್ನಲ್ಲಾಗಿ ಮಾತಾಡ್ಬೋದು, ಸಂಬಂಧಗಳು ಮುಖ್ಯ, ಮೌಲ್ಯ ಮುಖ್ಯ ಅಂತ. ಆದರೆ ಅಟ್ ದ ಸೇಮ್ ಟೈಮ್ ಈ ಲೌಕಿಕ ಜಗತ್ತಿನಲ್ಲಿ ಬದುಕೋದಕ್ಕೆ ಹಣ ಕೂಡ ಬಹಳ ಮುಖ್ಯ ಅಲ್ವಾ ಸ್ನೇಹಿತರೆ. ಬನ್ನಿ, ಹಣವನ್ನು ಗಳಿಸೋದು ಎಷ್ಟು ಮುಖ್ಯವೋ ಅದನ್ನು ಸರಿಯಾದ ರೀತಿಯಲ್ಲಿ ಉಳಿಸಿ ಅದನ್ನು ಸರಿಯಾದ ರೀತಿ ವಿನಿಯೋಗಿಸೋದು ಕೂಡ ಅಷ್ಟೇ ಬಹಳ ಮುಖ್ಯ. ಯಾಕಂದರೆ ದುಡ್ಡನ್ನ ಇಟ್ಟರೆ ಬೆಳೆಯೋಲ್ಲ, ಆದರೆ ಅದನ್ನು ವಿನಿಯೋಗಿಸಿದ್ರೆ, ಹೂಡಿಕೆ ಮಾಡಿದ್ರೆ, ಇನ್ವೆಸ್ಟ್ ಮಾಡಿದರೆ ಅದು ಬೆಳೆಯುತ್ತೆ. ಈ ಕಾಲದಲ್ಲಿ ಅನೇಕ ದಾರಿಗಳಿದ್ದಾವೆ ನಾವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಅದರ ಇನ್ನೊಂದು ಬಹಳ ಪ್ರಮುಖವಾದಂತಹ ಒಂದು ಅಂಗ ಅಂತಂದರೆ ಷೇರು ಮಾರುಕಟ್ಟೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡನ್ನು ಹೂಡೋದು ಹೇಗೆ, ತರಬೇತಿಯನ್ನು ಬಹಳ ಅಚ್ಚುಕಟ್ಟಾಗಿ ಕೊಡ್ತಿರುವಂತಹ ಒಂದು ಸಂಸ್ಥೆ ಟ್ರೇಡರ್ಸ್ ಗುರುಕುಲ ಅಂತ. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಟ್ರೇಡರ್ಸ್ ಗುರುಕುಲ ಸಂಸ್ಥೆ. ಇದಿರುವಂಥದ್ದು ಬೆಂಗಳೂರಿನ ವಿಜಯನಗರ ರಸ್ತೆ, ಇದು ಕಾರ್ಡ್ ರೋಡು. ಇಲ್ಲಿ ಗಮನಿಸಿದ್ರೆ ನಮ್ಮ ಬೆಂಗಳೂರಿನ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಬೆಂಗಳೂರಿನ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನು, ಅದರ ಎಕ್ಸಾಕ್ಟ್ಲಿ ಎದುರುಗಡೆ, ಸರ್ವಿಸ್ ರೋಡ್ ಎಕ್ಸಾಕ್ಟ್ಲಿ ಎದುರುಗಡೆ ಇದೆ ಟ್ರೇಡರ್ಸ್ ಗುರುಕುಲ. ಬುದ್ಧಿವಂತಿಕೆಯಿಂದ ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡೋದು ಹೇಗೆ ಅನ್ನೋದನ್ನೆಲ್ಲವನ್ನು ಕಲಿಸ್ಕೊಡುವ ಸಂಸ್ಥೆಯ ಟೂರ್ಗೆ ಒಳಗಡೆ ಹೋಗೋಣ, ನೋಡೋಣ. ದುಡ್ಡು ಯಾರ ಕೈಲಿದ್ರೆ ಅವನೇ ಗೋಡು. ಸ್ನೇಹಿತರೆ, ಇವರೇ ನಮ್ಮ ಸೂರಜ್ ಅವರು, ಟ್ರೇಡರ್ಸ್ ಗುರುಕುಲ ಸೆಂಟರ್ ಅಥವಾ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಅಕಾಡೆಮಿ ನಡೆಸ್ತಿರೋದು. ಇವರೇ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು? ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಟು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಸರ್. ಥ್ಯಾಂಕ್ ಯು ಸರ್. ಇಲ್ಲಿಂದನೇ ಶುರು ಆಗುತ್ತೆ. ಫಸ್ಟ್ ಒಳಗಡೆ ಕ್ಲಾಸ್ ರೂಮಿಂದ ಬರ್ತಾರೆ. ಸೊ ಈ ಕ್ಲಾಸ್ ರೂಮ್ನ ನೋಡೋಣ ಬನ್ನಿ ಸರ್. ಸರ್ ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆರಿ ಗುಡ್ ಸರ್. ಇಲ್ಲಿ ಒಂದು ವರ್ಕ್ಶಾಪ್ ಥರ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟಿಂದ ಹಿಡಿದು ಅಡ್ವಾನ್ಸ್ ಸ್ಟ್ರಾಟಜಿ ಎಲ್ಲ ಹೇಳ್ಕೊಡ್ತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸ್ ಕಂಪ್ಲೀಟ್ಲಿ ಬಿಗಿನರ್ಸ್ಗೂ ಇರುತ್ತೆ, ಟ್ರೇಡರ್ಸ್ ಆಲ್ರೆಡಿ ಟ್ರೇಡಿಂಗಲ್ಲಿರ್ತಾರೆ ಅಂಥವ್ರಿಗೂ ಕೂಡ ನಾವು ಕೋಚ್ ಮಾಡ್ತೀವಿ. ಓಕೆ, ಅಂದರೆ ಎರಡು ಬಿಗಿನಿಂಗ್ ಆ್ಯಂಡ್ ಅಡ್ವಾನ್ಸ್ ಲೆವೆಲ್. ಹೌದು ಸರ್. ಸೊ 0 to 1 ನೋಡಿದ್ರೆ ಕರೆಕ್ಟಾಗಿ 1 ಪಾಯಿಂಟಲ್ಲೇ ನಿಮಗೆ ಮತ್ತೆ ರಿವರ್ಸಲ್ ತೋರಿಸಿದೆ. ಯಾವುದೇ ಆದ್ರೂ ಅದನ್ನು ಕ್ರಾಸ್ ಆಗಿ ನೆಕ್ಸ್ಟ್ ಯಾವ ಟಾರ್ಗೆಟ್ ಬರುತ್ತೆ ಅಂತ ಇದು ತೋರಿಸಿ. ಬನ್ನಿ, ಇದು ನಮ್ಮ ಸೂರಜ್ ಅವರ ಕ್ಯಾಬಿನ್ನು, ಬಾಸ್ ಕ್ಯಾಬಿನ್ನು. ಇವರು ಸರ್ ನಮ್ಮ ತಾತ ಸರ್, ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅಂತ. ಡಾಕ್ಟರ್ ಅವರು? ಹೌದು. ಇಲ್ಲ, ಕನ್ನಡ ರೈಟರ್ ಸರ್, ಕನ್ನಡ ಸಾಹಿತಿಗಳು. ಹೌದು ಸರ್. ಅವ್ರ ಮೊಮ್ಮಗ ನೀವು? ಹೌದು ಸರ್. ನಂದು ಬಂದು 2 ಅಕೌಂಟ್ ಇದೆ ಸರ್. ನಾನು ಟೋಟಲ್ 2 ಅಕೌಂಟಲ್ಲಿ ಟ್ರೇಡ್ ಮಾಡ್ತೀನಿ. ಕಂಪ್ಲೀಟ್ಲಿ ಶಾರ್ಟ್ ಟರ್ಮಲ್ಲಿ ಟ್ರೇಡ್ ಮಾಡ್ತೀನಿ, ಇಕ್ವಿಟಿ ಹಾಗೂ ಡಿರೈವೇಟಿವ್ ಎರಡೂ ಮಾಡ್ತೀನಿ. ಈ ವರ್ಷದ ಅಂದರೆ ಈ 6 months ಈ ಫಿನಾನ್ಷಿಯಲ್ ಇಯರ್ದು ನಂದು ಪ್ರಾಫಿಟ್ ನೋಡಿದರೆ ಹತ್ತಿರ ಒಂದು 65 ಲಕ್ಷ ರೂಪಾಯಿ ಲಾಭ ಮಾಡಿದ್ದೀನಿ ಈ 6 ತಿಂಗಳಲ್ಲಿ. ಅಂದರೆ 1ನೇ ಏಪ್ರಿಲಿಂದ ಇದುವರೆಗೂ ನಾನು ಹತ್ತಿರ ಒಂದು 65 ಲಕ್ಷ ರೂಪಾಯಿ ಲಾಭ ಮಾಡಿದ್ದೀನಿ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ನೋಡ್ಬೋದು, ಇದು ನಾನು ಪರ್ಚೇಸ್ ಮಾಡಿದ ಕಂಪನಿಗಳು. ಇದು ನನ್ನ ಮೊದಲನೇ ಅಕೌಂಟು. ಇದರಲ್ಲಿ ನೋಡಿದಾಗ ಹತ್ತಿರ 27,92,000 ರೂಪಾಯಿ ಲಾಭ ಮಾಡಿದ್ದೀನಿ. ಹತ್ತಿರ 28 ಅನ್ಕೋಬಹುದು. 27,000. ಹೌದು. ಆ್ಯಂಡ್ ಒಂದು ಡಿಸ್ಕ್ಲೈಮರ್ ದಯವಿಟ್ಟು ಸ್ನೇಹಿತರೆ, ಇಲ್ಲಿ ನಾವು ಅವ್ರು ತೋರಿಸ್ತಿರುವ ಯಾವುದೇ ಶೇರ್ಸ್ಗಳು ರೆಕಮೆಂಡೇಶನ್ ಅಲ್ಲ. ಖಂಡಿತವಾಗಿ ಅದ್ರಲ್ಲಿ ಹಾಕಬೇಡಿ, ಅಥವಾ ಹಾಕಿ ಅಂತ ಹೇಳಲ್ಲ, ಹಾಕಬೇಡಿ ಅಂತ ಹೇಳಲ್ಲ, ಕ್ಷಮಿಸಿ. ಇದು ನನ್ನ ಮೊದಲನೇ ಅಕೌಂಟು. ಸೊ ಎಷ್ಟು ಹಾಕಿದ್ರೆ ದುಡ್ಡು ಅದಕ್ಕೆ? ಸರ್ ಇದಕ್ಕೆ ಒಂದು 50 lakhs ಹಾಕಿದ್ದೀನಿ, ಇದಕ್ಕೆ 50 lakhs. ಟೋಟಲ್ ನಂದು ಪೋರ್ಟ್ಫೋಲಿಯೋ ಬಂದು 1 crore. 1 crore ಇನ್ವೆಸ್ಟ್ ಮಾಡಿದ್ದೆ. ಸೊ ಅದರಲ್ಲಿ ಹತ್ತಿರ ಒಂದು 65 ಲಕ್ಷ ಲಾಭ ಮಾಡಿದ್ದೀನಿ, ವಿಚ್ ಇಸ್ ಇಂಡೈರೆಕ್ಟ್ಲಿ ಅರೌಂಡ್ 65% ಲಾಭ ಮಾಡಿದ್ದೀನಿ ಈ 6 ತಿಂಗಳಲ್ಲಿ. 6 ತಿಂಗಳಲ್ಲಿ 65%. ಹೌದು ಸರ್. ಇದು ನನ್ನ 2ನೇ ಅಕೌಂಟು. ಸೊ ಇದರಲ್ಲೂ ಕೂಡ ಸೇಮ್ ನೀವು ಟ್ರೇಡ್ಸ್ ಎಲ್ಲ ನೋಡ್ಬೋದು. ಕ್ವಾಂಟಿಟಿ ಒಂದು ಸ್ವಲ್ಪ ಡಿವೈಡ್ ಮಾಡಿರ್ತೀನಿ ಅಷ್ಟೇ. ಒಂದು ಸ್ವಲ್ಪ ಐಟಿಗೆ ಬೇರೆದಕ್ಕೆ ಒಂದು ಸ್ವಲ್ಪ ಇದು ಮಾಡೋದಕ್ಕೆ 2 ಅಕೌಂಟ್ನ ಮಾಡ್ಕೊಂಡಿದ್ದೀನಿ. ಸೊ ಈ ಅಕೌಂಟಲ್ಲಿ ನೋಡ್ತಾ ಇದ್ದಂಗೆ ನಿಮ್ಗೆ ಹತ್ತಿರ ಒಂದು 32,65,000 ರೂಪಾಯಿ ಲಾಭ ಬಂದಿದೆ ಈ ಅಕೌಂಟಲ್ಲಿ ಕೂಡ. ಅದ್ರ ಮೇಲೆ ಒಂದು 5 ಲಕ್ಷ ರೂಪಾಯಿ ಡಿವಿಡೆಂಟ್ ಆಗಿ ಬಂದಿತ್ತು. HDFC ಅನ್ನೋ ಶೇರ್ನ ಪರ್ಚೇಸ್ ಮಾಡಿದ್ದೆ, ಅದರಲ್ಲಿ ಒಂದು 5 ಲಕ್ಷ ರೂಪಾಯಿ ಡಿವಿಡೆಂಟ್ ಬಂದಿತ್ತು.
ಆ ಪೀರಿಯಡ್ ನಾನು ಯಾವ ಪೀರಿಯಡಲ್ಲಿ ಹೋಲ್ಡ್ ಮಾಡಿದ್ದೆ ಆವಾಗ ನನಗೆ ಒಂದು ಸ್ವಲ್ಪ ಅದರಲ್ಲಿ ಡಿವಿಡೆಂಡ್ ಬಂದಿತ್ತು. ಲಾಭಾಂಶ. ಹೌದು, ನೋಡ್ತಾ ಇರ್ಬೋದು ನಂದು ಹೈಯೆಸ್ಟ್ ಪ್ರಾಫಿಟ್ ಇಲ್ಲಿ ಕಾಣಿಸ್ತಾ ಇರೋದ್ರ ಪ್ರಕಾರ ಏಷ್ಯನ್ ಪೇಂಟ್ಸ್ ಅನ್ನೋ ಶೇರಲ್ಲಿ ಹತ್ತತ್ರ 15 ಲಕ್ಷ ರೂಪಾಯಿ ಲಾಭ ಮಾಡಿದ್ದೀನಿ. ಅದರಲ್ಲಿ ಈ ಅಕೌಂಟಲ್ಲಿ ನೋಡಿದಾಗ ಒಂದು 14 ಲಕ್ಷ ರೂಪಾಯಿ ಲಾಭ ಮಾಡಿದ್ದೀನಿ. ಟೋಟಲ್ 29 ಲಕ್ಷ ರೂಪಾಯಿ ನಂದು ಒಳ್ಳೆ ಪ್ರಾಫಿಟ್ ಬಂದಿದೆ ಏಷ್ಯನ್ ಪೇಂಟ್ಸ್ ಅನ್ನೋ ಶೇರಲ್ಲಿ. ರೀಸೆಂಟಾಗಿ ಅದು ಕೂಡ ಮೇಲ್ಗಡೆ ಹೋಗ್ತಾ ಇದೆ. ಮಾರ್ಕೆಟಲ್ಲಿ ಯಾರ್ಯಾರು ಆ್ಯಕ್ಟಿವ್ ಆಗಿರ್ತಾರೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿರುತ್ತೆ ಏಷ್ಯನ್ ಪೇಂಟ್ಸ್ ಅನ್ನೋ ಶೇರು ಇವಾಗ ತುಂಬ ದಿನದಿಂದ ಕೆಳಗಡೆ ಬಿದ್ದಿತ್ತು. ಅದಾದ ನಂತರ ಒಂದು ಅಪ್ರೈಸ್ ಆಗಬೇಕಾದ್ರೆ ಅದರದ್ದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡಿ ನಾನು ಅನಲೈಸ್ ಮಾಡಿ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೆ. ಸೊ ನನ್ನ ರೀಸೆಂಟ್ ಟ್ರೇಡ್ ಬಂದು SRF ಅನ್ನೋ ಕಂಪನಿ ಮೊನ್ನೆ ಬುಕ್ ಮಾಡಿದೆ ಸರ್. ಈ ಶನಿವಾರ ಬುಕ್ ಮಾಡಿದೆ. ಮಾರಿದ್ದು ಹತ್ತತ್ರ ಇಲ್ಲಿ 1,85,000 ರೂಪಾಯಿ ಈ ಅಕೌಂಟಲ್ಲಿ ಲಾಭ ಬಂದಿದೆ. ಇನ್ನೊಂದು ಅಕೌಂಟ್ ಇಲ್ಲಿ ನೋಡಿದಾಗ ಇಲ್ಲಿ 1,34,000 ರೂಪಾಯಿ ಬಂದಿದೆ. ಹತ್ತತ್ರ 3.5 ಲಕ್ಷ ರೂಪಾಯಿ ಈ SRF ಅನ್ನೋ ಶೇರಲ್ಲಿ ಮೊನ್ನೆ ಬುಕ್ ಮಾಡಿದೆ ಸರ್. ಎಷ್ಟು ದಿನ ಹಿಂದೆ ತಗೊಂಡಿದ್ರಿ? ಒಂದು 2-3 ದಿನದ ಮುಂಚೆ. ಜಸ್ಟ್ 2-3 ದಿನ? ಹೌದು ಸರ್. ಎಷ್ಟಾಗಿದ್ರಿ ಟೋಟಲ್ ಅಮೌಂಟ್ ಅದಕ್ಕೆ? ನಾನು ಹತ್ತತ್ರ 1 ಕೋಟಿ. 1 ಕೋಟಿ 2-3 ದಿನಕ್ಕೆ 3.5% ರಿಟರ್ನ್ ಬಂದಿತ್ತು ಸರ್. ಗ್ರೇಟ್. 2 ಡೇಸ್. ಹೌದು ಸರ್. ಹೌದು ಸರ್. ಸ್ಟಾಕ್ಗಳು ಮೂಮೆಂಟಮ್ ಕೊಟ್ಬಿಟ್ರೆ ಬೇಗನೆ ಪ್ರಾಫಿಟ್ ಬರುತ್ತೆ. ಸೊ ನಾನು ಕೇಳೋದು ತಪ್ಪು ತಿಳ್ಕೊಬಿಡಿ, ವಾಟ್ ಇಸ್ ದಟ್ ಸೀಕ್ರೆಟ್? ಕ್ಯಾನ್ ಯು ಸೇ ಯಾವ್ದಾದ್ರು ಒಂದು ಸಣ್ಣ ಸೀಕ್ರೆಟ್ ಹೇಳ್ಬೋದಾ? ಸೀಕ್ರೆಟ್ ಅಂತ ಕೇಳಿದ್ರೆ ಸ್ಟಾಕ್ ಬಾಟಮಲ್ಲಿ ಬೀಳಬೇಕಾದ್ರೆ ನಾನು ಎಲ್ಲ ಸ್ಟಾಕಲ್ಲೂ ಇನ್ವೆಸ್ಟ್ ಮಾಡಲ್ಲ. ಈ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ನ ನಾನು ಇನ್ವೆಸ್ಟ್ ಮಾಡೋದೇ ತುಂಬ ಕಮ್ಮಿ. ನಾನು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅವ್ರದ್ದೆಲ್ಲ ಕಮ್ಮಿ. ನಾನು ಕಂಪನಿಗೆ ದುಡ್ಡು ಹಾಕಬೇಕು ಅಂದರೆ ಅದರದ್ದು ಫಸ್ಟ್ ಮಾರ್ಕೆಟ್ ಕ್ಯಾಪ್ನ ನೋಡ್ತೀನಿ. ಮಾರ್ಕೆಟ್ ಕ್ಯಾಪ್ 1 ಲಕ್ಷ ಕೋಟಿಗಿಂತ ಜಾಸ್ತಿನೇ ಇರಬೇಕು. ಬ್ಲೂ ಚಿಪ್ ಕಂಪನಿ ಅಂತ ಕರಿತೀವಿ. ಬರೀ ಅಂಥದ್ರಲ್ಲಿ ಮಾತ್ರ ನಾನು ಇನ್ವೆಸ್ಟ್ ಮಾಡೋದು. ಸೊ ನಂದು ಎಲ್ಲ ಸ್ಟಾಕ್ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಎಲ್ಲ ಬ್ಲೂ ಚಿಪ್ ಕಂಪನಿನೇ. ಯಾವುದೋ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ನ ಇಲ್ಲಿ ಈ ವರ್ಷದಲ್ಲಿ ಪರ್ಚೇಸ್ ಮಾಡಿಲ್ಲ. ಈ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪಲ್ಲಿ ಒಂದು ಸ್ವಲ್ಪ ಮ್ಯಾನಿಪುಲೇಷನ್ ನಡೆಯುತ್ತೆ. ಅಂದರೆ ಮ್ಯೂಚುವಲ್ ಫಂಡ್ಸ್ ಅವರು ದುಡ್ಡು ಹಾಕಿದ ತಕ್ಷಣ ಸ್ಟಾಕ್ ಮೇಲೆ ಹೋಗ್ಬಿಡುತ್ತೆ, ಅವ್ರು ತೆಗಿದ ತಕ್ಷಣ ಕೆಳಗಡೆ ಬಿದ್ದುಬಿಡುತ್ತೆ. ಇದೊಂದು ಸ್ವಲ್ಪ ರಿಸ್ಕಿ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಈ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ನ ಡಿವೈಡ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ಸ್ ಮಾಡಿದ್ದೀನಿ. ಈ ಮ್ಯೂಚುವಲ್ ಫಂಡ್ಸಲ್ಲಿ ನಾನು ಒಳ್ಳೆ ಇನ್ವೆಸ್ಟ್ಮೆಂಟಲ್ಲಿ SIP ಕಟ್ಕೊಂಡು ಹೋಗ್ತಾ ಇರ್ತೀನಿ. ತಿಂಗಳ SIP ಕಟ್ತಾ ಇರ್ತೀನಿ. ಹೌದು ಸರ್, ಖಂಡಿತವಾಗ್ಲೂ. ಹೌದು ಸರ್, ಖಂಡಿತವಾಗ್ಲೂ. ನನ್ನ ಪೋರ್ಟ್ಫೋಲಿಯೋನ ಡೈವರ್ಸ್ಡ್ ಆಗಿರ್ಬೇಕಲ್ಲ ಸರ್. ನಾನು ಯಾವಾಗಲೂ ಬರೀ ಲಾರ್ಜ್ ಕ್ಯಾಪಲ್ಲೇ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾರ್ಜ್ ಕ್ಯಾಪಲ್ಲಿ ಬರ್ತಾ ಇರೋ ಲಾಭ ಮಾತ್ರ ನಾನು ತಿಂತಾ ಇದ್ದೀನಿ. ಈ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ನ ನಾನು ಟಚ್ಚೇ ಮಾಡ್ದಂಗೆ ಆಗಲ್ಲ. ಆವಾಗ ನಾನು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ನ ಟಚ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮ್ಯೂಚುವಲ್ ಫಂಡ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಮ್ಯೂಚುವಲ್ ಫಂಡ್ಸಲ್ಲಿ ಒಂದು ಒಳ್ಳೆ SIP ಎವ್ರಿ ಮಂತ್ ಕಟ್ಟಾಗುತ್ತೆ. ಸೊ ಅದನ್ನು ನಾನು ಅದರಲ್ಲೂ ಒಂದು ಒಳ್ಳೆ ಪ್ರಾಫಿಟ್ ಮಾಡಿದ್ದೀನಿ. ಹತ್ತತ್ರ ನಂದು ಲಾಸ್ಟ್ ಇಯರ್ದು ಒಂದು 35% ಗೇನ್ ಇತ್ತು ಮ್ಯೂಚುವಲ್ ಫಂಡಲ್ಲೇ. ಒಂದು ವರ್ಷಕ್ಕೆ ಸರ್. ಹಾಂ ಹೌದು ಸರ್. ಅದು ಅಶ್ಯೂರೆನ್ಸ್ ಅಂತ ಏನೂ ಇರಲ್ಲ, ಮಾರ್ಕೆಟ್ ಮೇಲೆ ಡಿಪೆಂಡ್. ಸೊ ಈಗ ತಮ್ಗೆ ಏಜ್ ಎಷ್ಟು ಅಂದರೆ? ಸರ್ ನನಗೆ ಇವಾಗ 21 ಇಯರ್ಸ್ ಸರ್. 21 ವರ್ಷ. ಸೊ ಒಂದು ಶಾಲೆನ ನಡೆಸ್ತೀರಿ ಜೊತೆಗೆ? ಹೌದು ಸರ್. ನಂದು 65 ಲಕ್ಷ ರೂಪಾಯಿ ಲಾಭ ಮಾಡಿದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋಲೆಲ್ಲ ನಂದು ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬಲ್ಲೂ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಯೂಟ್ಯೂಬಲ್ಲಿ ಲಾಸ್ಟ್ ಒಂದು 2-3 ತಿಂಗಳ ಮುಂಚೆ ನೀವು ಬಂದಿದ್ದರೆ ನಂದು ಪ್ರಾಫಿಟ್ ಹತ್ತತ್ರ ಬರೀ 35% ಇತ್ತು. ಹತ್ತತ್ರ 33 ಲಕ್ಷನ 34 ಲಕ್ಷ ಲಾಭ ತೋರಿಸಿದ್ದೆ. ತುಂಬ ಜನ ಒಂದು ಕಮೆಂಟ್ ಕೂಡ ಹೇಳಿದ್ರು, ಸರ್ 1 ಕೋಟಿ ರೂಪಾಯಿ ಇದ್ದಿದ್ರೆ ನಾನು ಮಾಡ್ತಾ ಇದ್ದೆ ಅಂತ. ಜನರು ಬರೀ ಆ ಅಮೌಂಟ್ನ ನೋಡ್ತಾ ಇದ್ದಾರೆ. ಇವಾಗ 65 ಲಕ್ಷ ಅಂದರೆ ಎಲ್ಲರಿಗೂ ಒಂದು ದೊಡ್ಡ ಅಮೌಂಟೇ. ನಾನೊಬ್ಬ ಮಿಡಲ್ ಕ್ಲಾಸಾಗಿ ನನಗೂ ಅದು ದೊಡ್ಡ ಅಮೌಂಟೇ. ಆದರೆ ಅದನ್ನು ಪರ್ಸೆಂಟೇಜಲ್ಲಿ ನೋಡಬೇಕು. ಯಾವತ್ತೂ ಅಷ್ಟೇ ಸ್ಟಾಕ್ ಮಾರ್ಕೆಟಿಗೆ ಬಂದವರು ಯಾವತ್ತೂ ಪರ್ಸೆಂಟೇಜಲ್ಲಿ ನೋಡಬೇಕು. ಹತ್ತತ್ರ ನಂದು 1 ಕೋಟಿ ಇನ್ವೆಸ್ಟ್ಮೆಂಟ್ಗೆ 65 ಲಕ್ಷ ಅಂದರೆ ಅದು 65%. 1 ಲಕ್ಷಕ್ಕೆ 65,000 ರೂಪಾಯಿ ಅಂದ್ರೂ 65%. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಎಷ್ಟು % ರಿಟರ್ನ್ ಬರ್ತಾ ಇದೆ ಅಂತ ನೀವು ಕ್ಯಾಪ್ಚರ್ ಮಾಡಬೇಕು ಹೊರತು ಆ ಅಮೌಂಟ್ ಹಿಂದಗಡೆ ಇರಬಾರ್ದು. ಕ್ವಾಂಟಿಟಿ. ಹಾಂ ಹೌದು ಸರ್. ಹೌದು ಸರ್. ಸ್ಟಾಕ್ ಮಾರ್ಕೆಟಲ್ಲಿ ಪರ್ಸೆಂಟೇಜಲ್ಲಿ ಯಾರು ಡೀಲ್ ಮಾಡ್ತಾರೆ ಖಂಡಿತವಾಗ್ಲೂ ಅವರು ಒಂದು ಪ್ರಾಫಿಟಬಲ್ ಬಿಸ್ನೆಸ್ ನಡೆಸ್ತಾರೆ ಮಾರ್ಕೆಟಲ್ಲಿ. ಈ ಜೂಜ್ ಅನ್ನೋದು ಹೆಂಗೆ ಅಂತ ಕೇಳಿದ್ರೆ 50,000 ರೂಪಾಯಿ ಹಾಕಿ ನಾಳೆ 2,000 ರೂಪಾಯಿ 5,000 ರೂಪಾಯಿ 10,000 ರೂಪಾಯಿ ಬರಬೇಕು ಅಂತ ಅದು ಆಗದಲ್ಲಿರೋ ಕೆಲಸ. ಮಾರ್ಕೆಟಲ್ಲಿ ಇಟ್ ಈಸ್ ಇಂಪಾಸಿಬಲ್. ಎಲ್ಲೋ ಒಂದು ಕಡೆ ಯಾವಾಗೋ ಒಬ್ಬೊಬ್ರು ಮಾಡಿರ್ಬೋದು, ಆದರೆ ಅದನ್ನು ಅಷ್ಟೇ ಬೇಗ ಕಳೆದು ಇರ್ತಾರೆ. ದುಡಿಯೋದು ಮೇನಲ್ಲ, ಕಳೆದ್ಬಿಟ್ಟಿರ್ತಾರೆ. ನೀವು ಕನ್ಸಿಸ್ಟೆಂಟಾಗಿ ಸ್ವಲ್ಪ ದುಡ್ಕೊಂಡು ಹೋದ್ರು ಅಟ್ ದಿ ಎಂಡ್ ಆಫ್ ದಿ ಇಯರ್ ಒಂದು ಒಳ್ಳೆ ರಿಟರ್ನೇ ಇದೆ. ಇವಾಗ 65% ಒಂದು ವರ್ಷಕ್ಕೆ ನಾನು ಇಲ್ಲೇ ನಿಲ್ಸಿದ್ರು ನನಗೆ ವರ್ಷಕ್ಕೆ 65% ಬಂದಿದೆ. ಇಷ್ಟು ಒಳ್ಳೆ ರಿಟರ್ನ್ ನಿಮ್ಗೆ ಯಾವ ಫೀಲ್ಡಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಫೀಲ್ಡಲ್ಲೂ ನಿಮಗೆ 65% ಬರಲ್ಲ. ಒಂದು ಬಿಸ್ನೆಸ್ಸಾಗಿ ನೀವು ಮಾಡಿದ್ರೂ ಅಷ್ಟೇ 65% ರಿಟರ್ನ್ ಅಂದರೆ ಇಟ್ ಇಸ್ ಅ ವೆರಿ ಬಿಗ್ ಅಲ್ವಾ? ಹೌದು ಸರ್. ಆದರೆ ವರ್ಷಕ್ಕೆ ನಾನು CAGR ನೋಡಿದಾಗ 40ರಿಂದ 45% ಇರುತ್ತೆ ಸರ್ ಆಫ್ಟರ್ ಟ್ಯಾಕ್ಸ್. ಈಗ ಉದಾಹರಣೆಗೆ ಅದು ಲಾಭ 55 ಲಕ್ಷ ಲಾಭ ಇದೆಯಲ್ಲ, ಈಗ ಅಷ್ಟು ನಾನು ಇವಾಗ ಅಡ್ವಾನ್ಸ್ ಟ್ಯಾಕ್ಸ್ ಆಗಿ ಹತ್ತತ್ರ ಒಂದು 13 ಲಕ್ಷ ರೂಪಾಯಿ ಗೌರ್ಮೆಂಟಿಗೆ ಕಟ್ಟಿದ್ದೀನಿ ಸರ್. ಅಂದರೆ 33 ಅಲ್ಲ 20% ಸರ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 20%. ಹತ್ತತ್ರ ನಾನು 65 ಲಕ್ಷಕ್ಕೆ ಒಂದು 13 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸಿನ ರೀತಿಯಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ದೀನಿ. ಹೌದು, ತೆರಿಗೆ ಕಟ್ಟಾಗುತ್ತೆ. ಹೌದು ಸರ್. ನಾವು CA ಹತ್ರ ನಾವೇ ಇದನ್ನು ಫೈಲ್ ಮಾಡಬೇಕು, ಆವಾಗ ಅದು ಬಂದ್ಬಿಟ್ಟಿರುತ್ತೆ ನಿಮ್ದು ಇದರಲ್ಲಿ. ಸರ್ ನಮಸ್ತೆ, ನನ್ನ ಹೆಸರು ರಮೇಶ್ ಅಂತ. ನಾನು ಜರ್ನಲಿಸ್ಟು, ಸೀನಿಯರ್ ಜರ್ನಲಿಸ್ಟು. ಕಳೆದ 18 ವರ್ಷದಿಂದ ಜರ್ನಲಿಸಮಲ್ಲಿದ್ದೀನಿ. TV9, ಸಮಯ TV, ವಿಜಯ ಕಣಕ ಇಲ್ಲೆಲ್ಲ ಕೆಲಸ ಮಾಡಿದ್ದೀನಿ.
ಈಗ ಬೇರೆ ಒಂದು ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಶೇರ್ ಮಾರ್ಕೆಟಿಂಗ್ ಅಂದರೆ ಟ್ರೇಡಿಂಗನ್ನು ಒಂದು ಸೈಡಾಗಿ ಯೋಚನೆ ಮಾಡಿದೆ, ಒಂದು ಎಕ್ಸ್ಟ್ರಾ ಅರ್ನಿಂಗ್ ಬರಲಿ ಅಂಥೇಳಿ. ಹಾಗಾಗಿ ಕಳೆದ 3 ವರ್ಷದಿಂದ ಟ್ರೇಡಿಂಗ್ ಮಾಡ್ತಾಯಿದ್ದೆ. ಬಟ್ ಏನು ತುಂಬ ದೊಡ್ಡ ಮಟ್ಟದ ಲಾಭ ಮಾಡೋಕ್ಕಾಗಲಿಲ್ಲ. ಅಂದರೆ ನೀವೇ ಟ್ರೈ ಮಾಡಿ? ನಾನೇ ಟ್ರೈ ಮಾಡಿದ್ದು. ಸೊ ಯೂಟ್ಯೂಬ್ ಅಲ್ಲಿ ಇಲ್ಲಿ ಎಲ್ಲ ಸೆಲ್ಫ್ ಲರ್ನಿಂಗ್ ಮಾಡ್ಕೊಂಡು ಕಲಿಯೋಣ ಅಂತ ನೋಡಿದೆ. ಆಮೇಲೆ 3 ವರ್ಷ ಏನೂ ಹೆಚ್ಚಿನ ಲಾಭ ನೋಡೋಕ್ಕಾಗಲಿಲ್ವಲ್ಲ, ಅವಾಗ ಅರ್ಥ ಆಯಿತು ನನಗೆ. ಅಂದರೆ ಸೆಲ್ಫ್ ಲರ್ನಿಂಗ್ ಮಾಡ್ಕೊಂಡು ಅಷ್ಟು ಸುಲಭನಾಗಿ ನಾವು ಕಲಿಯೋಕ್ಕೆ ಸಾಧ್ಯ ಇಲ್ಲ, ಒಬ್ಬ ಯಾರನ್ನು ಗೈಡ್ ಬೇಕೇ ಬೇಕು, ಮೆಂಟರ್ ಬೇಕು ಅಂತ ಅನ್ನಿಸ್ತು. ಸೊ ಅದೇ ಟೈಮಲ್ಲಿ ನಮ್ಮ ಸೂರಜ್ ಅವ್ರ ಪರಿಚಯ ಆಯಿತು. ಇಲ್ಲಿಗೆ ಬಂದೆ. ನಾನು ಜನವರಿ ಶುರು ಮಾಡಿದ್ದು ಕ್ಲಾಸು. 24? ಹೌದು, 24 ಜನವರಿಲಿ ಲೆವೆಲ್ 1 ಮತ್ತು ಲೆವೆಲ್ 2 2 ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡೆ. ಸೊ ನಾನು ಕಂಪ್ಲೀಟ್ ಆಗಿದೆ ಲಾಸ್ಟ್ ಮಂತ್. ಆದರೆ ಕೋರ್ಸ್ ನಡೀತಿರೋ ಟೈಮಲ್ಲೇ ನಾನು ಟ್ರೇಡಿಂಗ್ ಶುರು ಮಾಡಿದೆ. ಮುಂಚೆಯಿಂದ ಮಾಡ್ತಾಯಿದ್ದೆ, ತುಂಬ ಸಣ್ಣ ಅಮೌಂಟು ಮತ್ತು ಕಡಿಮೆ ರಿಟರ್ನು. ಸ್ವಲ್ಪ ದೊಡ್ಡ ಅಮೌಂಟ್ ಹಾಕ್ಕೊಂಡು ನಾನು ಟ್ರೇಡಿಂಗ್ ಶುರು ಮಾಡಿದ್ದೆ ಲಾಸ್ಟ್ ಏಪ್ರಿಲಿಂದ. ಸೊ ಇದುವರೆಗೆ ನಾನು 24% ಪ್ರಾಫಿಟ್ ಮಾಡಿದ್ದೀನಿ. ಏಪ್ರಿಲ್, ಈಗ ಸೆಪ್ಟೆಂಬರ್, ಹೌದು, 6 months ಆಯ್ತಾ? 5.5 months ಆಗಿದೆ. ಸೊ 24% ಪ್ರಾಫಿಟ್ ಬಂದಿದೆ. ಸೊ ಇನ್ನೂ ಇದೆ ಈ ವರ್ಷ. ಸೊ ಖಂಡಿತ ನಾವು 40% ಮೇಲೆ ಲಾಭ ಮಾಡುವಂಥ ಒಂದು ನಂಬಿಕೆ, ಭರವಸೆ ಖಂಡಿತ ಇದೆ, ಪೂರ್ಣ ವಿಶ್ವಾಸ ಇದೆ. ಸೊ ಎಷ್ಟು ನೋಡ್ಬೋದು ಅದು? ಖಂಡಿತ ತೋರಿಸಿ ಒಂಚೂರು. ಲಾಗಿನ್ ರೆಡಿ ಇದೆ ನೋಡಿ. ಇದು ನನ್ನ P&L. ಇದು ಬಜಾಜ್ ಸೆಕ್ಯೂರಿಟೀಸ್ ಬ್ರೋಕರಲ್ಲೇ ನಾವು ಮಾಡ್ತಾ ಇರೋದು. ಸೊ ಬಜಾಜ್ ಸೆಕ್ಯೂರಿಟೀಸ್ ನಿಮ್ಮ ಅಕೌಂಟ್ ಇದೆ? ಹೌದು. ಓಕೆ. ಸೊ ಇದು ಕರೆಂಟ್ ಫೈನಾನ್ಷಿಯಲ್ ಇಯರ್. ಈ ವರ್ಷದಲ್ಲಿ ಕಳೆದ ಏಪ್ರಿಲಿಂದ ಈಚೆಗೆ ನಾನು ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ ತೋರಿಸ್ತಾ ಇದೆ ನೋಡಿ. 11,97,000 ರೂಪಾಯಿ ನಾನು ಪ್ರಾಫಿಟ್ ಮಾಡಿದ್ದೀನಿ. ಪ್ರಾಫಿಟ್ಟೇ? ಹೌದು. ಟೋಟಲ್ ಕ್ಯಾಪಿಟಲ್ ಅಲ್ಲ? ಕ್ಯಾಪಿಟಲ್ ಅಲ್ಲ, ಪ್ರಾಫಿಟ್. ಇದು ಪ್ರಾಫಿಟ್ಟೇ 11,97,000, ಅಂದರೆ 12 ಲಕ್ಷ. ಹೌದು. ಸೊ ಇನ್ವೆಸ್ಟ್ಮೆಂಟ್ ಎಷ್ಟು? ಇನ್ವೆಸ್ಟ್ಮೆಂಟು 50+ ಇದೆ. MTF ತಗೋತೀವಿ. MTF ಅಂತ ಹೇಳಿದ್ರೆ ಸಾಲ, ಬ್ರೋಕರ್ನವರು ಸಾಲ ಕೊಡ್ತಾರೆ. ಸೊ ಅದನ್ನು ನಾವು ಸೇರಿಕೊಂಡು ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. ಆದರೆ ಬಂದಿದ್ದ ಪ್ರಾಫಿಟಲ್ಲಿ ಅವ್ರಿಗೆ MTF ಏನು ಕಟ್ಟಬೇಕೋ ಬಡ್ಡಿ ಅದೆಲ್ಲ ಕಟ್ತೀವಿ. ಅದೆಲ್ಲ ಹೋಗಿನೇ ನಮಗೆ 12 ಲಕ್ಷ ರೂಪಾಯಿ ಪ್ರಾಫಿಟ್ ಬಂದಿದೆ. ಗ್ರೇಟ್. ಈಗ 5.5 ತಿಂಗಳಿಗೆ? 5.5 ತಿಂಗಳಲ್ಲಿ. ವೆರಿ ನೈಸ್. ಹೌದು. ಸೊ ಅಲ್ಲಿಗೆ ಹತ್ತಿರ ತಿಂಗಳಿಗೆ 2 ಲಕ್ಷ ಹತ್ತಿರ ಆಯಿತು? ಹಾಂ, ಖಂಡಿತ. 2ರಿಂದ 2.5-3 ಲಕ್ಷ ರೂಪಾಯಿ ಆವ್ರೇಜ್ ಬಂದೇ ಬರುತ್ತೆ ಮಂತ್ಲಿ. ಹೌದು. ಸೊ ನಾವು ಈ ವರ್ಷದ ಕೊನೆಗೆ 40ರಿಂದ 45% ನಾವು ಪ್ರಾಫಿಟ್ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀವಿ. ಅದನ್ನ ಅಚೀವ್ ಮಾಡೇ ಮಾಡ್ತೀವಿ. ಇದು ಸಾಧ್ಯ ಆಗಿದ್ದು ಏನು ಅಂತ ಹೇಳಿದ್ರೆ ಸೂರಜ್ ಮತ್ತು ಅವರ ಅಕ್ಕ ಶುಭದ ಅವರ ಒಂದು ಕಾನ್ಸ್ಟೆಂಟ್ ಗೈಡೆನ್ಸು ಮತ್ತು ಮೆಂಟರ್ಶಿಪ್ಪಿಂದ. ಓಕೆ ಓಕೆ. ಅವ್ರ ಗೈಡೆನ್ಸ್ ಅಂದರೆ ಬರೀ ಕೋರ್ಸ್ ಕಂಪ್ಲೀಟ್ ಮಾಡಿ ಬಿಡಲಿಲ್ಲ, ನಮಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಪ್ರತಿ ವಾರ ಅವರು ಕ್ಲಾಸ್ ತಗೋತಾರೆ, ಅಂದರೆ ಒಂದು ಸೆಷನ್ ತಗೋತಾರೆ. ಈ ವಾರದಲ್ಲಿ ಮಾರ್ಕೆಟ್ ಹೇಗಿದೆ ಅಂತ ಅನಲೈಸ್ ಮಾಡ್ತಾರೆ. ಮುಂದಿನ ವಾರಕ್ಕೆ ಇದರ ಟ್ರೆಂಡ್ ಹೇಗಿರ್ಬೋದು ಅಂತ ಒಂದು ಪ್ರಿಡಿಕ್ಷನ್ ಮಾಡ್ತಾರೆ. ಸೊ ನಮಗೆ ಒಂದು ಟ್ರೇಡ್ ಸೆಟಪ್ ಆಗುತ್ತೆ ಮುಂದಿನ ಒಂದು ವಾರಕ್ಕೆ. ಅದ್ರ ಜೊತೆಗೆ ಮಧ್ಯೆ ಮಧ್ಯೆ ಈ ಥರದೊಂದು ವರ್ಕ್ಶಾಪ್ಗಳನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಯಾವ ಸ್ಟಾಕ್ ತೊಗೋಬೋದು, ತೊಗೋಬಾರ್ದು, ಯಾವುದನ್ನು ಮುಟ್ಲೇಬಾರ್ದು, ಈ ಥರದ್ದೆಲ್ಲ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಅದರಲ್ಲೂ ಕೆಲವು ಮುಟ್ಲೇಬಾರ್ದು ಅಂತ ಹೇಳ್ಬಿಡ್ತಾರೆ ಅವರು, ಇದಕ್ಕೆ ಹಾಕ್ಲೇಬೇಡಿ ನೀವು ಅಂತಾರೆ. ಹಾಗಾಗಿ ನಾವು ಲಾಸ್ ಮೇಕಿಂಗ್ ಸ್ಟಾಕಿಗೆ ಹೋಗೋದೇ ಇಲ್ಲ ನಾವು. ಓಕೆ. ಏನಿದ್ರು ಪ್ರಾಫಿಟ್ ಕೊಡೋಂಥ ಸ್ಟಾಕಿಗೆ ಮಾತ್ರ ಎಂಟ್ರಿ ಕೊಡೋದು. ಟೆಂಪ್ರರಿ ಲಾಸ್ ತೋರಿಸ್ಬೋದು, ಆಗಿದ ತಕ್ಷಣ ವಾರ 15 ದಿನಕ್ಕೆ ಲಾಸ್ ತೋರಿಸುತ್ತೆ. ಅಲ್ಟಿಮೇಟ್ಲಿ ನಾವು ಪ್ರಾಫಿಟಲ್ಲಿ ಎಕ್ಸಿಟ್ ಆಗ್ತೀವಿ. ಸೊ ನೀವು ಇಂಟ್ರಾಡೇ ಅದೆಲ್ಲ ಏನೋ ಮಾಡಲ್ಲ? ಇಂಟ್ರಾಡೇನೂ ಮಾಡ್ತೀವಿ. ಇಂಟ್ರಾಡೇನೂ ಮಾಡ್ತೀವಿ. ಇಂಟ್ರಾಡೇ ಕಡಿಮೆ. ನಾವು ಇಂಟ್ರಾಡೇಗಿಂತ ನಾವು ಶಾರ್ಟ್ ಟರ್ಮ್ ಟ್ರೇಡರ್ ನಾವು. ಅಂದರೆ ಒಂದು ಸರಿ ಒಂದು ಸ್ಟಾಕ್ ಎಂಟ್ರಿ ಆಗಿದ್ದೀವಿ ಅಂದರೆ 1 ತಿಂಗಳು ಅಥವಾ 1.5 ತಿಂಗಳು ಮ್ಯಾಕ್ಸ್ ಅಂದರೆ ಅಷ್ಟೇ. 2 ತಿಂಗಳ ಮೇಲೆ ಯಾವ ಸ್ಟಾಕು ಹೋಗಿಲ್ಲ. 1 ತಿಂಗಳು 15, ಸಮ್ಟೈಮ್ಸ್ 15 ದಿನಕ್ಕೆಲ್ಲ ಪ್ರಾಫಿಟ್ ಬರುತ್ತೆ. ಆವರೇಜ್ 1 ಮಂತಿಗೆ ನಾವು ಎಕ್ಸಿಟ್ ಆಗ್ತೀವಿ ವಿತ್ ಪ್ರಾಫಿಟ್. ಸೊ ಈಗ ಬಿಟ್ಟರೆ ಕಂಪ್ನಿ ಕೆಲಸ ಬಿಟ್ಟರೆ ಮಾಡ್ತಾ ಇದ್ದೀವಿ? ಇಲ್ಲ, ಮಾಡ್ತಾ ಇದ್ದೀವಿ. ಅದು ಇದೆ. ಬೇರೆ ಪ್ರೈವೇಟ್ ಕಂಪ್ನಿಯಲ್ಲಿ ಫುಲ್ ಟೈಮ್ ಕೆಲಸ ಮಾಡ್ತೀವಿ. ಒಂದು 3-4 ಕಡೆ ಫ್ರೀಲ್ಯಾನ್ಸಿಂಗ್ ಮಾಡ್ತೀವಿ. ಇದು ಕೂಡ ಪಾರ್ಟ್ ಟೈಮಾಗಿ ಮಾಡ್ತಾ ಇರೋದು, ಏನು ಫುಲ್ ಟೈಮ್ ಅಲ್ಲ ನಾವು ಟ್ರೇಡಿಂಗ್ ಮಾಡ್ತಾ ಇರೋದು. ಪಾರ್ಟ್ ಟೈಮಲ್ಲೇ ಇಷ್ಟು ಅರ್ನ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ, ಸೊ ಇನ್ನೂ ಫುಲ್ ಟೈಮ್ ಆಗಿ ನಾವು ಟ್ರೇಡರ್ ಆಗಿ ಮಾಡಿದ್ರೆ ಎಷ್ಟು ಮಾಡೋಕ್ಕೆ ಅವಕಾಶ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ ನನ್ನ ಪ್ರಕಾರ 2 ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದ್ರೆ, ಒಂದು ದುಡ್ಡು ಖಂಡಿತ ಬೇಕೇ ಬೇಕು. ದುಡ್ಡು ಹಾಕಕ್ಕೆ ದುಡ್ಡು ಬೇಕು. ಹೌದು. ನೀವು ಹೆಚ್ಚು ದುಡ್ಡು ಹಾಕಿದ್ರೆ ಹೆಚ್ಚು ಪ್ರಾಫಿಟ್ ತೆಗೆಯೋಕ್ಕೆ ಅವಕಾಶ ಇರುತ್ತೆ. 100 ರೂಪಾಯಿ ಹಾಕಿ 10% ಮಾಡಿದ್ರೆ 10 ರೂಪಾಯಿ ಮಾತ್ರ ಲಾಭ ಬರುತ್ತೆ. 1 ಲಕ್ಷ ರೂಪಾಯಿ ಹಾಕಿ 10,000 ಬರುತ್ತಲ್ಲ. ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಂಗೆ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ ಅಲ್ವಾ? ಅದು ಒಂದು. ಎರಡನೇದಾಗಿ ಇಲ್ಲಿ ಜ್ಞಾನ, ನಾಲೆಜ್ ಹೆಚ್ಚೆಚ್ಚು ನೀವು ಗಳಿಸಿದಷ್ಟು ಹೆಚ್ಚು ಲಾಭ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನೀವು ಹೆಚ್ಚು ಇನ್ವೆಸ್ಟ್ ಮಾಡಬೇಕು, ಟೈಮ್ ಇನ್ವೆಸ್ಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ. ಈ ಟ್ರೆಂಡ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಸ್ಟಾಕ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ, ಫಂಡಮೆಂಟಲ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ, ಅದರ ಟೆಕ್ನಿಕಲ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ, ಆಮೇಲೆ ನ್ಯೂಸ್ ಬಗ್ಗೆ ಆಸಕ್ತಿ ಇರಬೇಕು. ಕರೆಂಟ್ ಅಫೇರ್ಸ್ ಸಮಾಜದಲ್ಲಿ ಅಕ್ರಾಸ್ ಗ್ಲೋಬ್ ಏನು ನಡೀತಾ ಇದೆ, ಲೋಕಲ್ ಕರ್ನಾಟಕ ಪಾಲಿಟಿಕ್ಸಿಂದ ಇಟ್ಕೊಂಡು ನ್ಯಾಷನಲ್ ಪಾಲಿಟಿಕ್ಸ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರತಿ ನ್ಯೂಸು ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಮೇಲೆ.
ಒಂದು ಯಾವ್ದಾದ್ರು ಒಂದು ಉದಾಹರಣೆ ಕೊಡಿ. ಯಾವ್ದು ಬೇಕಾದ್ರೂ ಆಗ್ಬೋದು. ರಷ್ಯಾ ಉಕ್ರೇನ್ ವಾರ್ ಇರ್ಬೋದು, ಅಥವಾ ಗಲ್ಫಲ್ಲಿ ನಡೀತಾ ಇರೋ ಏನೋ ಇಸ್ರೇಲ್ ಮತ್ತು ಲೆಬನಾನ್ ಸಂಘರ್ಷ ಇರ್ಬೋದು, ಇಸ್ರೇಲು ಇರಾನ್ ಸಂಘರ್ಷ ಇರ್ಬೋದು, ಇಸ್ರೇಲು ಪ್ಯಾಲೆಸ್ತೈನ್ ಸಂಘರ್ಷ ಇರ್ಬೋದು, ಅಥವಾ ರಷ್ಯಾ ಅಮೆರಿಕ ನಡುವಿನ ಏನೋ ಒಂದು ಮಾತುಕತೆ, ಅಲ್ಲೇನೋ ಒಂದು ಕೋಲ್ಡ್ ವಾರ್ ಇರುತ್ತೆ, ಚೀನಾದ ಸೌತ್ ಚೀನಾ ಸೀನಲ್ಲಿ ಅಲ್ಲಿ ಆಗ್ತಿರ್ತಕ್ಕಂಥ ಸಂಘರ್ಷ ಇರ್ಬೋದು. ಉದಾಹರಣೆ ಉಕ್ರೇನ್ ವಾರ ಆಯಿತು, ಅದಕ್ಕೂ ರಷ್ಯಾಗ ಏನೋ ಅದು ಉಕ್ರೇನ್ ವಾರ್ ಶುರುವಾದ ತಕ್ಷಣ ಮಾರ್ಕೆಟು ವಿಪರೀತ ಬಿತ್ತಲ್ಲ, ಅಲ್ಲಿ ಬೀಳಕ್ಕೆ ಶುರುವಾಗಿದ್ದು ಕಂಟಿನ್ಯೂಸ್ ಆಗಿ 2-3 ತಿಂಗಳು ಸುಮಾರು ಒಂದು 25-30% ಬಿದ್ದಿತ್ತು ಮಾರ್ಕೆಟ್. ಇಡೀ ಗ್ಲೋಬಲ್ ಫೆನಾಮಿನಾ ನಮ್ಮ ಸ್ಟಾಕ್ಗಳ ಮೇಲೆ ಎಫೆಕ್ಟ್ ಆಗುತ್ತೆ, ಖಂಡಿತ ಆಗುತ್ತೆ. ಸೊ ಅದು ನಮಗೆ ಗೊತ್ತಿರಬೇಕು. ಸೊ ಏನು ನಡೀತಾ ಇದೆ ಅಂತ ಗೊತ್ತಿರಬೇಕು, ಅದು ಮಾರ್ಕೆಟ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಯಾವ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಸೊ ಅವಾಗ ನಾವು ಸೇಫ್ ಗಾರ್ಡ್ ಮಾಡ್ಕೋಬೇಕು ನಮ್ಮ ಇನ್ವೆಸ್ಟ್ಮೆಂಟನ್ನು. ಇನ್ವೆಸ್ಟ್ ಏನು ಮಾಡಿಲ್ಲ ಅಂದರೆ ಮಾರ್ಕೆಟ್ ಕಂಪ್ಲೀಟ್ ಬೀಳೋವರೆಗೂ ವೆಯ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಅವರೇಜ್ ಮಾಡ್ಕೊಂಬರ್ಬೇಕು. ಮಾರ್ಕೆಟ್ ಎಷ್ಟು ಬೀಳುತ್ತೆ ನೋಡಿಕೊಂಡು ಮತ್ತೆ ಇನ್ನಷ್ಟು ಇನ್ವೆಸ್ಟ್ ಮಾಡಬೇಕು. ಸೊ ದಟ್ ಏನಾಗುತ್ತೆ, ನಮ್ಮ ಬೈಯಿಂಗ್ ಪ್ರೈಸ್ ಕಡಿಮೆ ಆಗುತ್ತೆ. ಆವ್ರೇಜ್ ಜಾಸ್ತಿ ಮಾಡಿದ್ರೆ, ಈಗ 1 ಲಕ್ಷ ಆಗ್ತಾ ನನಗೆ 10,000 ಲಾಸ್ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಮತ್ತೆ ನನಗೊಂದು 2 ಲಕ್ಷ 5 ಲಕ್ಷ ಹಾಕೋಕ್ಕೆ ಸಾಧ್ಯತೆ ಇದ್ದರೆ ನನ್ನ ಪ್ರಾಫಿಟ್ ಪರ್ಸೆಂಟೇಜ್ ಲಾಸ್ ಪರ್ಸೆಂಟೇಜ್ ಕಡಿಮೆ ಆಗ್ಬಿಡುತ್ತೆ. ಮಾರ್ಕೆಟ್ ಯಾವಾಗ ರಿವರ್ಸ್ ಆಗುತ್ತೋ ವಾಪಸ್ಸು ಬರುತ್ತಲ್ಲ, ಬೇಗ ಪ್ರಾಫಿಟಿಗೆ ಬಂದುಬಿಡ್ತೀನಿ ನಾನು, ಹೆಚ್ಚು ಕಾಲ ಕಾಯಬೇಕಾಗಿಲ್ಲ. ಸೊ ಫುಲ್ ಬಾಟಮ್ ಬಂದು ಮತ್ತೆ ಮೇಲೆ ಬರೋಕ್ಕೆ ಶುರು ಆಗುತ್ತೆ. ಹೌದು. ಸೊ ಹಂಗಾಗಿ ನಾವು ಬರೀ ಇನ್ವೆಸ್ಟ್ ಮಾಡಿರೋದು ಅಷ್ಟೇ ಅಲ್ಲ, ಸ್ವಲ್ಪ ಕ್ಯಾಶನ್ನು ಇಟ್ಕೊಂಡಿರ್ಬೇಕು ಯಾವಾಗಲೂ. ಇರೋ ಅಷ್ಟು ಅಮೌಂಟನ್ನು ಒಂದೇ ಸರಿ ಹಾಕ್ಬಾರ್ದು, ಸ್ಟೆಪ್ ಬೈ ಸ್ಟೆಪ್ಪು, ಸ್ಟೇಜ್ ಬೈ ಸ್ಟೇಜ್ ಹಾಕ್ಕೊಂಡು ಹೋಗ್ಬೇಕು. ಆ ಥರ ಮಾಡಿದಾಗ ಏನಾಗುತ್ತೆ, ಲಾಸನ್ನು ಬೇಗ ಪ್ರಾಫಿಟಿಗೆ ಟರ್ನ್ ಮಾಡ್ಬೋದು. ಅಥವಾ ನಾವು ಇನ್ವೆಸ್ಟ್ ಮಾಡೇ ಇಲ್ಲ ಅಂತ ಹೇಳಿದ್ರೆ ವೆಲ್ ಆ್ಯಂಡ್ ಗುಡ್, ಅದು ಇನ್ನೂ ಅದ್ಭುತ ಅವಕಾಶ. ಮಾರ್ಕೆಟ್ ಬಿದ್ದಿರುತ್ತೆ, ಅವಾಗ ನಾವು ಎಂಟ್ರಿ ತೊಗೊಂಡ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ತಗೋ, ಬರೋದೆಲ್ಲ ಲಾಭ ಬರ್ತೀವಿ. ಹೌದು. ಕೋವಿಡ್ ಕ್ರ್ಯಾಶ್ ಆಯಿತು, ಇವಾಗೊಂದು ಫೆಡರಲ್ ರಿಸರ್ವ್ ರೇಟ್ ಕಟ್ ಆಗಿದೆ, ಅದನ್ನೆಲ್ಲ ಮುಂಚೆ ನನಗೆ ಹೇಳಿದ್ರು ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ, ಸದ್ಯಕ್ಕೆ ನೀವು ಒಂದು 15 ದಿನ ಟ್ರೇಡಿಂಗೇ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಮಾರ್ಕೆಟ್ ಬೀಳುವಂಥ ಎಲ್ಲ ಸಾಧ್ಯತೆ ಇದೆ. ಯಾವಾಗ ಬೀಳುತ್ತೆ ಎಕ್ಸಾಕ್ಟ್ಲಿ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ ಡೇ ಟು ಟೈಮನ್ನು ಯಾರು ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಗೊತ್ತಿರುತ್ತೆ, ಯಾಕೆಂದರೆ ತುಂಬ ಪೀಕಿಗೆ ಹೋಗಿದೆ ಮೇಲೆ ಬೀಳಲೇಬೇಕಲ್ವಾ. ಜಗತ್ತಿನ ನಿಯಮ ಹಂಗೆ ತಾನೆ, ಯಾರು ಮೇಲೆ ಹೋಗ್ತಾರೋ ಕೆಳಗಡೆ ಬರಲೇಬೇಕಲ್ಲ. ಚಕ್ರ ಸೈಕಲ್, ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗೋದೇ ಸೈಕಲಲ್ಲಿ. ಒಂದು ಮೇಲೆ ಇರುತ್ತೆ, ಒಂದು ಪಾಯಿಂಟಿಗೆ ಹೋದ್ಮೇಲೆ ವಾಪಸ್ ಬರುತ್ತೆ, ಕೆಳಗಡೆ ಒಂದು ಪಾಯಿಂಟಿಗೆ ಬಂದಮೇಲೆ ಮತ್ತೆ ವಾಪಸ್ ರಿವರ್ಸ್ ಆಗುತ್ತೆ. ಇದು ನೀವು ಹಿಸ್ಟಾರಿಕಲಿ ನೀವು 10 20 30 ವರ್ಷದ ಒಂದು ಹಿಸ್ಟ್ರಿ ತೆಗೆದು ನೋಡಿದ್ರು ಕೂಡ ನಿಮ್ಗೆ ಪಾಯಿಂಟ್ಗಳು ಗೊತ್ತಾಗುತ್ತೆ, ಯಾವ ಪಾಯಿಂಟ್ಗೆ ವಾಪಸ್ ಬಂತು, ಯಾವ ಪಾಯಿಂಟಿಂದ ಮತ್ತೆ ರಿವರ್ಸ್ ಆಯಿತು ಅಂತ. ಸೊ ಸೇಮ್ ಪಾಲಿಸಿ ಇವಾಗಲೂ ವರ್ಕ್ ಆಗುತ್ತೆ. ನಾವು ಆ ಪಾಯಿಂಟ್ಗಳನ್ನ ಅರ್ಥ ಮಾಡ್ಕೋಬೇಕು. ಅಂದರೆ ಇಂಟ್ರಾಡೇನಲ್ಲಿ ಸಪೋರ್ಟ್ ರೆಸಿಸ್ಟ್ ಅಂತ ಕರಿತೀವಿ, ಹಿಸ್ಟಾರಿಕಲಲ್ಲಿ ನಾವು ಅದರ ಬಾಟಮ್ ಮತ್ತು ಲೋ ಅಂತ ಕರಿತೀವಿ. ಅಥವಾ ಹೈ ಪೀಕ್ ಯಾವ ಪಾಯಿಂಟ್ಗೆ ಹೋಗಿ ಕೆಳಗೆ ಬಿತ್ತು, ತುಂಬ ಬಾಟಮ್ಗೆ ಹೋಗಿ ಯಾವಾಗ ರಿವರ್ಸ್ ಆಯಿತು. ಸೊ ಈ ಥರ ನೀವು ಹೆಚ್ಚೆಚ್ಚು ಅಧ್ಯಯನ ಮಾಡಿದಷ್ಟು ಹೆಚ್ಚು ಲಾಭ ಮಾಡುವಂಥ ಅವಕಾಶಗಳನ್ನು ತೆರೆದುಕೊಳ್ತವೆ. ಹಾಗಾದರೆ ಇದು ಮಿತ್ತಲ್ಲ, ಭಾಳ ಜನ ಆರೋಪ ಮಾಡ್ತಾರಲ್ಲ ಸರ್, ಇದ್ರೆ ದುಡ್ಡು ಹಾಕ್ಬಿಟ್ಟೆ ಕಳ್ಕೊಂಬಿಟ್ಟೆ, ಇದೊಂದು ಮೋಸದ ವ್ಯವಹಾರ, ಇದೊಂದು ಒಂಥರ ದಂಧೆ ಥರ, ಇದೊಂದು ಏನೋ ಮೋಸ, ಇದು ಒಂಥರ ಈ ಜೂಜು ಅಂತಲ್ಲ, ಅದೆಲ್ಲ ಅಲ್ಲ. ಅದು ಖಂಡಿತ ಇಲ್ಲ. ಮೋಸ ಆಗೋದು ಯಾವಾಗ ಮೋಸಗಾರ ಜೊತೆ ಸೇರಿಕೊಂಡಾಗ. ಯಾರೋ ಫೋನ್ ಮಾಡ್ತಾರಲ್ಲ ನಿಮಗೆ, ನೀವು ನಾಳೆ ನಿಮಗೆ ಹೆಚ್ಚು ಲಾಭ ಮಾಡ್ಕೊಡ್ತೀನಿ, ಡಬಲ್ ಮಾಡ್ಕೊಡ್ತೀನಿ, ನಮ್ಮ ಗೈಡೆನ್ಸ್ ತಗೊಳ್ಳಿ ಅಂತೆಲ್ಲ ವಾಟ್ಸಪ್ಪಲ್ಲಿ ಎಲ್ಲಿ ಹೇಳ್ತಾರೆ, ಅಥವಾ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀರಿ, ಅಲ್ಲೇನೋ ಆ್ಯಡ್ ಬರುತ್ತೆ, ಫೋನ್ ಹೊಡಿತಾರೆ. ಫ್ರಾಡ್ಸು ಅವರೆಲ್ಲ. ನೀವು ಆ ಥರದ ನೆಟ್ವರ್ಕಲ್ಲಿ ಏನಾನ ಹೋದ್ರಿ ಅಂದರೆ ಖಂಡಿತ ಎಲ್ಲ ಕಳ್ಕೊತೀರ. ಅಥವಾ ನಮ್ಗೆ ಯಾವ ಇದು ಬೇಡ, ಯಾವ ಕೋರ್ಸು ಬೇಡ, ನಾನು ಸ್ವಂತ ಕಲ್ತು ಮಾಡ್ತೀನಿ ಅಂತೇನೋ ದೊಡ್ಡ ಅಮೌಂಟ್ ಹಾಕಿದ್ರೆ ಎಲ್ಲ ಕಳ್ಕೊತೀರ. ಸೊ ನೀವೇನೇ ಹೇಳಿ ಒಂಥರ ಈ ಮಗು ಬೆಳೆದಾಗೆ ಹಂತವಾಗಿ ಬೆಳ್ಕೊಂಡು ಹೋಗಿ. ಹೌದು, ಕಲೀರಿ, ನಿಧಾನ ಫಸ್ಟು ಕಲೀರಿ, ದುಡ್ಡು ಹಾಕಕ್ಕೆ ಹೋಗಬೇಡಿ, ಫಸ್ಟು ಕಲೀರಿ. ಯಾರ ಹತ್ರನಾಗಲಿ, ಸೂರಜ್ ಇರ್ಬೋದು, ಇನ್ನೊಬ್ಬಿರ್ಬೋದು, ಒಟ್ಟು ಚೆನ್ನಾಗಿ ಹೇಳ್ಕೊಡೋರನ್ನೇ ಕಲಿ, ಅವ್ರ ಹತ್ರ ಕಲ್ತ್ಕೊಳ್ಳಿ. ಅವ್ರಿಗೆ ತಾನು ಪ್ರಾಫಿಟ್ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ನನ್ನ ಜೊತೆ ಬರೋ ಸ್ಟೂಡೆಂಟ್ಸನ್ನು ಪ್ರಾಫಿಟ್ ಮಾಡಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರಬೇಕು. ಅವರು ಕ್ಲಾಸ್ ಏನೋ ಒಂದು ಮಾಡಿ ಲಾಭ ಮಾಡಬೇಕು ಅನ್ನೋ ಉದ್ದೇಶ ಇರಬಾರ್ದು. ಅವರು ಲಾಭ ಮಾಡ್ತಾರೆ, ಅವ್ರ ಮೂಲಕ ನಮ್ಮ ಜೊತೆನೇ ಲಾಭ ಮಾಡಿಸ್ತಾರೆ. ಯಾಕಂದರೆ ನಿರಂತರ ಟಚ್ಚಲ್ಲಿ ಇರ್ತಾರೆ, ಅದು ಇಂಪಾರ್ಟೆಂಟು. ಕೋರ್ಸ್ ಮುಗಿಸಿದ ತಕ್ಷಣ ಸ್ಟೂಡೆಂಟ್ಸನ್ನು ಕೈ ಬಿಡಲ್ಲ, ಹಂಗೆ ಬಿಟ್ಬಿಟ್ರೆ ಹೊರಟೋಗುತ್ತೆ. ಇಲ್ಲಿ ನಾವೇ ಫಸ್ಟ್ ಬ್ಯಾಚ್ ಆ್ಯಕ್ಚುಲಿ, ಈ ಒಂದು ಸೆಂಟ್ರಿಗೆ ಮೊದಲನೇ ಬ್ಯಾಚು ನಾವು. ಈ ಜಾನ್, ಹೌದು, 24 ಜಾನ್ ನೋಡಿ, ವಿತಿನ್ 6 ಮಂತ್ಸಲ್ಲೇ ಅವ್ರಿಗೆ ಇಷ್ಟು ಸ್ಟೂಡೆಂಟ್ಸ್ ಆಗಿದ್ದಾರೆ, ಇನ್ನೂ ಒಂದಷ್ಟು ಜನ ಬಂದಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ನೀವು ಕಂಡಂಗೆ 80 to 90% ಪ್ರಾಫಿಟಲ್ಲಿದ್ದಾರೆ. ಯಾಕೆ ಸಾಧ್ಯ ಆಯಿತು ಅಂದರೆ ಅವ್ರು ನಿರಂತರವಾಗಿ ಟಚಲ್ಲಿ ಇರ್ತಾರೆ. ಎವ್ರಿ ವೀಕ್ ನಾವು ಮೀಟ್ ಮಾಡ್ತೀವಲ್ಲ, ಅವರು ಮಾರ್ಕೆಟ್ ಅಪ್ಡೇಟ್ ಕೊಡ್ತಾರೆ, ಅವ್ರ ಪ್ರಾಫಿಟು ಮತ್ತು ಲಾಸನ್ನು ಹೇಳ್ತಾ ಇರ್ತಾರೆ, ಅವ್ರು ಮಾಡೋ ಮಿಸ್ಟೇಕನ್ನು ನಾವು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ದಟ್ ನಾವೆಲ್ಲ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ಳೋದ್ರಿಂದ ಸೊ ಖಂಡಿತವಾಗಿ ಇದೆಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಖಂಡಿತ ಇಲ್ಲಿ ಯಾರ್ಯಾರು ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಆಸಕ್ತಿ ಇರುತ್ತೆ, ಟ್ರೇಡ್ ಮಾಡಬೇಕು ಅಂತ, ಸಣ್ಣ ಅಮೌಂಟಿಂದಲೇ ಶುರು ಮಾಡಿ, ದೊಡ್ಡ ಅಮೌಂಟ್ ಹಾಕಬೇಕು ಅಂತ ಏನಿಲ್ಲ. ಆದರೆ ತುಂಬ ದಿನ ಸಣ್ಣ ಅಮೌಂಟಲ್ಲಿ ಇರಬೇಡಿ, ಆಯಿತಾ. ಸ್ಟಾರ್ಟ್ ವಿತ್ ಸ್ಮಾಲ್, ಏನೋ ಏಮ್ ಬಿಗ್, ಕೀಪ್ ಗ್ರೋಯಿಂಗ್. ಹೌದು,
ನೀವು ಬಿಗ್ ಬಟ್ ಸ್ಟಾರ್ಟ್ ಸ್ಮಾಲ್ ಒಂದೇ ಸರಿ 10 ಲಕ್ಷ 20 ಲಕ್ಷ ಅಂತ ಹಾಕೋದಲ್ಲ, 50,000 1 ಲಕ್ಷದಿಂದ ಶುರು ಮಾಡ್ಕೊಳ್ಳಿ. ಅಲ್ಲ 1,000-2,000 ಶುರು ಮಾಡೋಕೆ ಅವಕಾಶ ಇದೆ ಅಂದ್ರಲ್ಲ? ಖಂಡಿತ ಇದೆ. ಅದು ಪ್ರಾಕ್ಟೀಸ್ ಮಾಡೋಕ್ಕೆ ಒಳ್ಳೆ ಇದು. ಬೇಗ ಬೇಗ ನಿಮ್ಮ ಅಮೌಂಟನ್ನು ಜಾಸ್ತಿ ಮಾಡ್ಕೊಂಡು ಹೋಗಿ. ನಿಮಗೆ ಹೆಚ್ಚು ಕಾನ್ಫಿಡೆನ್ಸ್ ಬಂದಷ್ಟು ನಿಮ್ಮ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗ್ತಾ ಹೋಗ್ಬೇಕು. ಓಕೆ, ಬಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಲಾಂಗ್ ಟರ್ಮಲ್ಲಿ ವರ್ಕ್ ಆಗುತ್ತೆ. ಖಂಡಿತ ವರ್ಕ್ ಆಗುತ್ತೆ. ಲಾಸ್ ಬರುತ್ತೆ, ಟೆಂಪ್ರರಿ ಲಾಸ್ ಖಂಡಿತ ಇದ್ದೇ ಇರುತ್ತೆ. ಭಯ ಪಡಬಾರ್ದು. ಮನಸ್ಥಿತಿ ಗಟ್ಟಿ ಇರಬೇಕು. ಜ್ಞಾನ ಎಷ್ಟು ಇಂಪಾರ್ಟೆಂಟ್ ಈಕ್ವಲೆಂಟ್ ಇದೆಯೋ ಅದಕ್ಕೆ ಅದರದಷ್ಟೇ ವೆಯ್ಟೇಜು ನಮ್ಮ ಮನಸ್ಥಿತಿಗೆ. ಸೈಕಾಲಜಿ ಆಫ್ ಮನಿ ಅಂತ ಕರೀತಲ್ಲ, ಇದು ಸೈಕಾಲಜಿ ಆಫ್ ಮಾರ್ಕೆಟ್. ಇದು ಹೇಗಿರ್ಬೇಕು ನಾವು? ಮಾರ್ಕೆಟ್ ಬೀಳ್ತಾ ಇದೆ ಅಂತ ಭಯ ಬಿದ್ದು ಮಾರ್ಬಿಟ್ರೆ ಲಾಸ್ ಮಾಡ್ಕೋತೀರಿ, ವೆಯ್ಟ್ ಮಾಡಿದ್ರೆ ಲಾಭಕ್ಕೆ ತಿರುಗ್ತೀರಿ. ಓಕೆ, ಉದಾಹರಣೆ ತಾವು ಹೇಳಿದ್ರೆ ಈ ಉಕ್ರೇನ್ ವಾರ್ ಟೈಮಲ್ಲಿ 25% ಡೌನ್ ಬಂತು ಅಂತ. ಸೊ ಆಗ ಹೆದರಿದ್ರೆ ಭಯಂಕರ ಸಮಸ್ಯೆ, ಮಾನಸಿಕವಾಗಿ ಹಿಂಸೆ ಆಗುತ್ತೆ. ಅದು ಮತ್ತೆ ಬರೋ ಕಾಯ್ದಿರ್ತಾರೆ. ಹೌದು, ಹೆಲ್ತ್ ಹಾಳಾಗುತ್ತೆ ಆ್ಯಂಡ್ ದುಡ್ಡು ಹಾಳಾಗುತ್ತೆ. ಭಯ ಪಡಬಾರ್ದು. ಮಾರ್ಕೆಟಲ್ಲಿ ಯಾವ ಕಾರಣಕ್ಕೂ ಭಯ ಪಡಬಾರ್ದು. ಹೆಚ್ಚು ಧೈರ್ಯ ಇದ್ದಷ್ಟು ಹೆಚ್ಚು ಗೆಲ್ಲೋ ಅವಕಾಶ. ಆ್ಯಂಡ್ ತಾಳ್ಮೆ ಇರಬೇಕು. ನಂಗೆ 5% ಪ್ರಾಫಿಟ್ ಬಂತು, ಬೇಗ ಬುಕ್ ಮಾಡ್ಕೊಂಡ್ಬಿಡ್ತೀನಿ, ಮತ್ತೆ ಅಲ್ಲಿ ಮಾರ್ಕೆಟು ಡೌನ್ ಆಗ್ಬಿಡುತ್ತೋ, ನನ್ನ ಪ್ರಾಫಿಟು ಹೊರಟೋಗ್ಬಿಡುತ್ತೆ ಅಂತಂದರೆ ಮುಂದೆ ಬರೋ 15-20% ಲಾಭ ಅವಕಾಶ ಕಳ್ಕೊತೀರಿ ನೀವು ಬುಕ್ ಮಾಡ್ಕೊಂಡು ಒಂದಿನ 2 ದಿನಕ್ಕೆ ಅದು ಮತ್ತು ಭಾಳ ದೊಡ್ಡ ರಿಟರ್ನ್ ಕೊಡುತ್ತೆ. ಯಾಕಂದ್ರೆ ನಾವೆಲ್ಲ ಮಾಡಿರೋದು ಯಾವ ಕೆಲಸನ, ಎಷ್ಟೋ ಸ್ಟಾಕಲ್ಲಿ ನಾವು ತುಂಬ ಅರ್ಲಿ ಎಕ್ಸಿಟ್ ಆಗಿಬಿಟ್ಟಿರ್ತೀವಿ. ನಾವು ಎಕ್ಸಿಟ್ ಆದಮೇಲೆ ಅದ್ರ 2-3 ಪಟ್ಟು ಕೊಟ್ಟಿದೆ ಅದು. ಅವಾಗ ತುಂಬ ಮನಸ್ಸು ನಾವೆಲ್ಲ 3 ಲಕ್ಷ 4 ಲಕ್ಷ ಲಾಭ ಮಾಡಿರ್ತೀವಿ, ಅದ್ರ 15 ಲಕ್ಷ ಬರ್ತಾ ಇತ್ತು ವೆಯ್ಟ್ ಮಾಡಿದ್ರೆ. ಇನ್ನೊಂದು ವಾರ 15 ದಿನ ವೆಯ್ಟ್ ಮಾಡಿದ್ರೆ. ಯಾಕೆ? ಸ್ಟಾರ್ಟಿಂಗ್ ನಮಗೂ ಗೊತ್ತಾಗಬೇಕಲ್ಲ ಅವೆಲ್ಲ. ಈಗ ಅರ್ಥ ಆಗಿದೆ. ಇಲ್ಲಿ ತಾಳ್ಮೆನೇ ಹಣ, ತಾಳ್ಮೆನೇ ದುಡ್ಡು. ಒಂದು ನಾಲೆಡ್ಜ್ ಇರಬೇಕು, ತಾಳ್ಮೆ ಇರಬೇಕು, ಸ್ವಲ್ಪ ದುಡ್ಡು ಹಾಕಿ ಕಾಯುವಷ್ಟು ಧೈರ್ಯ ಇರಬೇಕು. ಕೊಡುತ್ತದೆ, ಖಂಡಿತ ಕೊಡುತ್ತೆ. ಸೊ ಹಂಗಾಗಿ ನಾವು ನಮ್ಮೆಲ್ಲ ಕೆಲಸಗಳ ನಡುವೆನೇ ಇದನ್ನು ಮಾಡ್ತಾ ಇದ್ದೀವಿ. ಬಟ್ ಇದು ಫುಲ್ ಟೈಮ್ ಕೂಡ ಅಲ್ಲ ನಿಮಗೆ? ಫುಲ್ ಟೈಮ್ ಕೂಡ ಅಲ್ಲ. ಯಾಕಂದ್ರೆ ಮಾರ್ಕೆಟ್ ಇರೋದೇ ಫ್ರಮ್ 10 to... ನಾನೊಂದು ಪ್ರೈವೇಟ್ ಕಂಪ್ನಿಲಿ ಮ್ಯಾನೇಜರು, ಅಮೇರಿಕನ್ ಕಂಪ್ನಿಯಲ್ಲಿ ಡಿವಿಷನ್ ಮ್ಯಾನೇಜರ್ ನಾನು. ಅಲ್ಲಿ ಫುಲ್ ಟೈಮ್ ಮಾಡಿಕೊಂಡು ಪ್ಲಸ್ ಬೇರೆ ನನ್ನ ಫ್ರೀಲ್ಯಾನ್ಸಿಂಗನ್ನು ಮಾಡಿಕೊಂಡು ಇದು ಕೂಡ ಇಟ್ಸ್ ಲೈಕ್ ಅ ಫ್ರೀಲ್ಯಾನ್ಸಿಂಗ್. ಸೊ ಇದನ್ನು ನಾನು ಫುಲ್ ಟೈಮ್ ತೊಗೊಳಕ್ಕೆ ಸಾಧ್ಯತೆ ಇದ್ದರೆ ಖಂಡಿತ ನಾನು ಇನ್ನೂ ಚೆನ್ನಾಗಿ ಲಾಭ ಮಾಡ್ತೀನಿ ಅನ್ನುವಂಥ ನಂಬಿಕೆ ನನಗೆ ಇದ್ದೇ ಇದೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಭಾಳ ಒಳ್ಳೆ ಮಾಹಿತಿ ಕೊಟ್ಟರು ನಮಗೆ. ಸೊ ಶುಭವಾಗಲಿ. ಸೊ ನಮ್ಮದು ಲೆವೆಲ್ 1 ಸ್ಟಾರ್ಟ್ ಆಗುತ್ತೆ. ಲೆವೆಲ್ 1 ಅಂದರೆ ಬೇಸಿಕ್ ಕೋರ್ಸ್. ಸೊ ಇದು ಬಂದು ನಿಮಗೆ ಫ್ರೈಡೇ ಸ್ಟಾರ್ಟ್ ಆಗುತ್ತೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಕ್ಲಾಸ್ ಇದೆ. ಮಂಡೇ, ಟ್ಯೂಸ್ಡೇ ರಿವಿಷನ್ ಇರುತ್ತೆ. ಆಮೇಲೆ 15 ಡೇಸ್ ಲೈವ್ ಟ್ರೇಡಿಂಗೇ ಇರುತ್ತೆ. ಅದ್ರ ಜೊತೆಗೆ ಲೆವೆಲ್ 2 ಅಂತ ಇನ್ನೊಂದು ಕೋರ್ಸ್ ಇದೆ, ಅದು ಅಡ್ವಾನ್ಸ್ಡ್ ಕೋರ್ಸ್. ಸೊ ನಿಮಗೆ ಲೆವೆಲ್ 1 ಏನು ಸ್ಟ್ರಾಟಜೀಸ್ ಕವರ್ ಆಗುತ್ತೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ಸು ಇನ್ನೂ ಫರ್ದರ್ ಸ್ಟ್ರಾಟಜೀಸ್ ಎಲ್ಲ ಇದಕ್ಕೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ಲೆವೆಲ್ 2 ಬಂದು 1 ಮಂತ್ ಕೋರ್ಸು. ಸೊ ಟೈಮಿಂಗ್ಸ್ ವೇರಿ ಆಗ್ತಿರುತ್ತೆ. 1 ಮಂತ್ ಕೋರ್ಸ್, ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ. ಸೊ ನೀವು ಆನ್ಲೈನ್ ಹುಡುಕ್ತಾ ಇದ್ದೀರಾ ಅಂದರೆ, ಸೊ ನಿಮ್ಮದು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ನೀವು ಡೈರೆಕ್ಟ್ ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಬೋದು, ಟ್ರೇಡರ್ಸ್ ಗುರುಕುಲ್ ಸೆಂಟರ್. ನೀವು ಆ್ಯಪಲ್ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ್ಯಪ್ ಸ್ಟೋರಿಗೆ ಹೋಗಿ ಕ್ಲಾಸ್ ಪ್ಲಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೋದು. ಈ ಯೂಟ್ಯೂಬ್ ವಿಡಿಯೋ ಕೆಳಗಡೆ ನಿಮಗೆ ನಮ್ಮ ಆರ್ಗನೈಸೇಷನ್ ಕೋಡ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಕೋಡ್ನ ನೀವು ಅಲ್ಲಿ ಹಾಕಿದ್ರೆ ನಿಮಗೆ ನಮ್ಮ ಕೋರ್ಸಸ್ ಸಿಗುತ್ತೆ. ಆನ್ಲೈನು ಇದೆ, ಆಫ್ಲೈನು ಇದೆ.